ಭಯ ಸ್ವಲ್ಪ ಭಯ ಬೆಳೀತಿದ್ದಾರೆ ಈಗ. ಸೊ ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿ ಕಾಡಿಗೆ ಮತ್ತೆ ಕಳ್ಸ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗುರುಕುಲ್ ನಾಗೇನಹಳ್ಳಿ ಗ್ರಾಮದ ರೈತರ ಮೇಲೆ ಕರಡಿ ದಾಳಿ ನಡೆಸಿದ್ದು ಇಬ್ಬರು ರೈತರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ಗ್ರಾಮದಲ್ಲಿ ಕರಡಿ ಕಾಣಿಸಿಕೊಂಡಿರುವುದರಿಂದ ಗ್ರಾಮಸ್ಥರಲ್ಲಿ ಭೀತಿ ಹೆಚ್ಚಾಗಿದೆ. ಟೊಮಾಟೊ ತೋಟಕ್ಕೆ ಹಾಗೂ ಬಾಳೆ ತೋಟಕ್ಕೆ ನೀರು ಬೀಳಲು ತೆರಳಿದ್ದ ರೈತರು ಕೃಷ್ಣಪ್ಪ ಮತ್ತು ನರಸಿಂಹಯ್ಯ ಮೇಲೆ ಕರಡಿ ಅಟ್ಟಹಾಸ ಮೆರೆದಿದೆ. ಏಕಾಏಕಿ ದಾಳಿ ನಡೆಸಿದ ಕರಡಿಯಿಂದ ರೈತರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಪ್ರಾಣಾಪಾಯದಿಂದ ಪಾರಾಗಲು ಸಾಧ್ಯವಾಗಲಿಲ್ಲ. ದಾಳಿಯಿಂದ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ತಕ್ಷಣವೇ ಸ್ಥಳೀಯರು ಅವರನ್ನ ರಕ್ಷಿಸಿ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಪ್ರಾಥಮಿಕ ಚಿಕಿತ್ಸೆ ನೀಡಿದ ನಂತರ ಹೆಚ್ಚಿನ ಚಿಕಿತ್ಸೆಗೆ ನರಸಿಂಹಯ್ಯ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ವೈದ್ಯರು ಇವರ ಸ್ಥಿತಿಯನ್ನು ಗಂಭೀರವೆಂದು ತಿಳಿಸಿದ್ದಾರೆ. ಈ ಘಟನೆ ಗ್ರಾಮದಲ್ಲಿ ಆತಂಕದ ವಾತಾವರಣ ಸೃಷ್ಟಿಸಿದ್ದು ಗ್ರಾಮಸ್ಥರು ಈಗ ತಮ್ಮ ಹೊಲಗಳಿಗೆ ಹೋಗುವುದಕ್ಕೂ ಹೆದರುತ್ತಿದ್ದಾರೆ. ಉತ್ತಮನಹಳ್ಳಿ ಅಂತ ಗ್ರಾಮ, ಅದರಲ್ಲಿ ಟೊಮಾಟೊ ಗಿಡ ಹಾಕಿದ್ರು. ಟೊಮಾಟೊ ಗಿಡಕ್ಕೆ ಔಷಧಿ ಹೊಡಿಬೇಕಾದ್ರೆ ಬೆಳಗಿನ 1 ಗಂಟೆ ಸುಮಾರಿಗೆ ಬಂದು ಅಟ್ಯಾಕ್ ಮಾಡ್ಬಿಟ್ಟು ಬಂದಿದ್ದ ತಡ ಅವರು ಕಿಚ್ಕೊಂಡ್ಬಿಟ್ಟವ್ರೆ. ಫೇಸ್ಗೆಲ್ಲ ಚಿತ್ತಾಕ್ಬಿಟ್ಟೈತೆ, ಕಣ್ಣೆಲ್ಲ ಒಂಥರ ಇದಾಗೈತೆ, ಕಿಚ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ನಾವು ನೋಡಿದ್ವಿ, ನಾವು ಹೋಗಿ ಬಚ್ಚಿಕೊಂಡ್ಬಿಟ್ವಿ. ಅವರು ಸಿಕ್ಕಾಕೊಂಡ್ಬಿಟ್ರು. ಸಿಕ್ಕಿದ ತಡ ಅವ್ರನ್ನ ಪರಿಸ್ಬಿಟ್ಟೈತೆ ಸರ್. ನಮ್ಮವರು ಕಿಚ್ಚಾಡ್ಕೊಂಡ್ರು, ಅದು ಬಂಚಿದ ತಕ್ಷಣ ಓಡಾಡ್ಬಿಡ್ತಾರೆ. ಅವ್ರದ್ದು ಟೊಮೊಟೊ ಗಿಡದಲ್ಲಿ ಮಧ್ಯಾಹ್ನ ಮಿಕ್ಸ್ ಮಾಡ್ತಿದ್ದಾರೆ. ಅಲ್ಲಿ ನೋಡ್ಕೊಂಡು ಅವರು ಅಲ್ಲಿಂದ ಅವ್ರಿಗೆ ಅಟ್ಯಾಕ್ ಮಾಡಿದೆ. ಅಲ್ಲಿಂದ ಓಡಿಸೋಷ್ಟಕ್ಕೆ ಇಲ್ಲಿ ಬಂದು ನಮ್ಮ ತೋಟದಲ್ಲಿ ನಮ್ಮ ಚಿಕ್ಕಪ್ಪನ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ಇವರು ಅಲ್ಲಿ ಕಳೆ ಕೀಳ್ತಾ ಇದ್ರು, ಸುಮ್ಮನೆ ಅದೇನೋ ಸ್ವಲ್ಪ ಕಾಂಗ್ರೆಸ್ ಕೀಳ್ತಾ ಇರ್ಬೇಕಾದ್ರೆ ಬಂದು ಅಟ್ಯಾಕ್ ಮಾಡಿದೆ. ಏನಂದ್ರೆ ಈಗ ಕಿಚ್ಕೊಂಡಿದ ತಕ್ಷಣ ಓಡೋಗ್ಬಿಡುತ್ತೆ. ಬಟ್ ಯಾವುದು ಜಾಸ್ತಿ ಕೈ ಇದಾಗಿದೆ, ಖರ್ಚಾಗಿದೆ. ಒಂದು 20 ಏನೋ ಬಿದ್ದೈತೆ. ಮತ್ತು 2 ಕೈಗೂ ಅಟ್ಯಾಕ್ ಮಾಡಿದೆ. ಕಿಚ್ಕೊಳ್ಳೋಷ್ಟಕ್ಕೆ ಏನಂದ್ರೆ ಓಡಾಗಿದೆ. ಅದೃಷ್ಟವಾದ ಏನೂ ಆಗಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಅದೇ ಬಾಳೆ ತೋಟ ಐತೆ ಮೊದಲಾಗಿ ನಮ್ಮವ್ರದ್ದು. ಆ ತೋಟದಲ್ಲಿ ಬಂದದೆ, ನಾನು ನೋಡ್ಕೊಂಡಿಲ್ಲ. ನಮ್ಮ ತೋಟನೂ ಅವ್ರ ತೋಟ ಮೊದಲಾಗೆ ಇರೋದು. ಒಂದೇ ಹಬ್ಬದನಾಗೆ ನಿಂತ್ಕೊಂಡು ಇದು ಮಾಡ್ತಾನೆ ಬಂದಿದ್ದೆ ಹಿಡ್ಕೊಂಬೋದು. ಆ ತೋಟದಲ್ಲಿ ಹಸಿ ಬಾಳೆ ತೋಟ ಬೆಳೆದದಲ್ಲ, ಅದು ತೋಟದಲ್ಲಿ ಹಸಿ ಬಂದಿರೋದು ಗೊತ್ತಾಗುತ್ತೆ. ಬಂದಿದ್ದೆ ಹಿಡ್ಕೊಂಡು ಬಂದು ಕೆಳಗೆ ಬೀಳ್ಸ್ಕೊಂಡು ಬಾಯಿ ಹಾಕ್ತು. ಇಲ್ಲಿ ಕೈಯಾಗೆ ಬಾಯಿ ಹಾಕಿತ್ತು, ಈ ಕೈಗೆ ಮುಗುರಾಗಿ ಹಚ್ಬಿಡ್ತು. ಆಮೇಲೆ ಒಂದು ಕಿರ್ಕೊಂಡ್ರೆ ಕಿತ್ಕೊಂಡಿದ್ದಕ್ಕೆ ಓಡೋಯ್ತು. ಆಮೇಲೆ ನಮ್ಮ ತೋಟದ ಮಗಳಾಗಿದ್ದವರೆಲ್ಲ ಓಡ್ಬಂದು ಆಮೇಲೆ ಅವರು ನೋಡಿದ್ರು. ಅದು ಮೇಲೆ ಓಡೋಯ್ತು. ನಮ್ಮ ತೋಟದಾಗ ಲಾಸಿನೇ ಹಣ್ಣುಮಗ್ಲಾಗ ಹಾಸಿ ಹಂಗೆ ಮೇಲೆ ಹೋಯ್ತು. ಅದೇ ಹಂಗೆ ಇಡಿಸ್ಬಿಟ್ರೆ ಅಲ್ಲಿ ಸುತ್ತು ಹಳ್ಳಿಗಳೇ ಹತ್ತತ್ರನೇ ಅವೆ. ಗುರುಕುಲ್ನಾಗೇನಹಳ್ಳಿ, ಬಾಲ್ಕುಂಟಹಳ್ಳಿ, ಆ ಕಡೆ ಬಿಕ್ಕಳಹಳ್ಳಿ ಎಲ್ಲ ಹತ್ತತ್ರನೇ ಅವೆ. ಕರಡಿ ಮೊದಲ ಬಾರಿಗೆ ಈ ಪ್ರದೇಶದಲ್ಲಿ ಕಾಣಿಸಿಕೊಂಡಿರುವುದರಿಂದ ಕಾಡು ಜೀವಿಗಳ ಚಲನವಲನ ಬಗ್ಗೆ ಹಲವು ಪ್ರಶ್ನೆಗಳು ಮೂಡಿವೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ದಾರೆ. ಕರಡಿಯನ್ನು ಹಿಡಿದು ಕಾಡಿಗೆ ಹಿಂತಿರುಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ. ಗ್ರಾಮಸ್ಥರು ಸರ್ಕಾರ ಮತ್ತು ಅರಣ್ಯ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದು ಬೆಳೆಗಾರರ ಸುರಕ್ಷತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಹೊಲಗಳಿಗೆ ಹೋಗುವ ರೈತರ ಜೀವಕ್ಕೆ ಭದ್ರತೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ.